ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಬಂಡೆ ಮಕ್ಕಳಮ್ಮ ಟೆಂಪಲ್ ಬಂದಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೆಳಗ್ಗೆ ಮನೆಗೆ ಹೋಗಿ ಹಂಗೆ ನನಗೆ ಒಬ್ಬರು ಸಹ ಒಂಚೂರು ನಿದ್ದೆ ಮಾಡಿಲ್ಲ. ಎಲ್ಲ ಕಣ್ಗಳು ರೆಡ್ ಆಗಿದೆ ನೋಡುವ. ಇವತ್ತು ಫುಲ್ಲು ಖಾಲಿ ಅಂದರೆ ಖಾಲಿದೆ ದೇವಸ್ಥಾನ. 4-5 ಸಲ ಬಂದಿದ್ದೀನಿ, ಅದರಲ್ಲಿ ಇವತ್ತು ಇಷ್ಟು ಖಾಲಿ ಇರೋದು. ಎಲ್ಲ ಬರ್ತಿದ್ದಾರೆ, ಒಂದೊಂದಾಗಿ ಕ್ಯಾಪ್ಚರ್ ಮಾಡ್ತೀನಿ. ಈ ವಿಡಿಯೋ ಹೆಂಗಿರುತ್ತೆ ಅಂತ ಬಂದು. ಹಾಯ್ ಗೈಸ್, ಸೇಮ್ ಚಂದು ಹಾಯ್, ಅಭಿ ಹಾಯ್, ಮನೋಜ್ ಹಾಯ್. ಅಲ್ಲ, ನಿಮ್ಗೇನೋ ಟೈಮ್ ಸೆನ್ಸು, ಕಾಮನ್ ಸೆನ್ಸು ಎಲ್ಲ ಆಯ್ತಾ? ಹೆಂಗ ಅನಿಸ್ತಿದೆ? ಬೇಗ ದರ್ಶನ ಆಯ್ತಲ್ಲ. ಇಷ್ಟೊಂದು ಖಾಲಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಫುಲ್ ಖಾಲಿ. ಚಂದು, ದೇವಸ್ಥಾನ ಇದು. ಫೋನ್ ನೋಡ್ಕೊಂಡಿದ್ದೀರಲ್ಲ, ಮಾತಾಡಿ ಏನಾದ್ರು. ಅವಾಗಿಂದ ಹೇಳ್ತಾ ಇದ್ದೀರಾ ಅಷ್ಟೇ. ಗೈಸ್, ಇವ್ರನ್ನೆಲ್ಲ ಕರ್ಕೊಂಡು ಲಾಗ್ ಮಾಡ್ಕೊಂಡು ಏನಾದ್ರು ಬಂದ್ರೆ ಬರೀ ಹಾಯ್ ಹೇಳ್ಕೊಂಡೆ. ನಾವೆಲ್ಲ ಕೊಳ್ಳೆಗಾಲಕ್ಕೆ ಹೋಗಿರೋ ತರ ಫೀಲ್. ಗೈಸ್, ಎಷ್ಟು ಖಾಲಿ ಇದೆ ಅಂದ್ರೆ ಫಸ್ಟ್ ಟೈಮ್. 4-5 ಸಲ ಬಂದಿರೋದ್ರಲ್ಲಿ ಇವತ್ತೇ ಫಸ್ಟ್ ಟೈಮ್. ಬಟ್ ನೀರ್ ಸಿಕ್ಕಿಲ್ಲ, ಅದೊಂದು ಬೇಜಾರು. ಅದ್ ಬಿಟ್ರೆ ಫುಲ್ ಎಷ್ಟು ಮನ್ಸಾರೆ ದರ್ಶನ. ಎಲ್ಲ ಇವರು ಸೇರಿ ಡಿಸೈಡ್ ಮಾಡಿ ಒಂದ್ ಟ್ರಿಪ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಅದೊಂಥರ ಮಿನಿ ಟ್ರಿಪ್. ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ದರ್ಶನ ಆಗಿದ್ದು. ಅನ್ಎಕ್ಸ್ಪೆಕ್ಟೆಡ್ ಫುಲ್ಲು ಫಸ್ಟ್ ಟೈಮು ಅಷ್ಟು ಹತ್ರದಿಂದ ದೇವ್ರನ್ನ ನಾವು ಕ್ಲೀನಾಗಿ ನೋಡಿದ್ದು ಅಂತಂದ್ರೆ ಕಲರ್ ಇಲ್ಲ ಏನಿಲ್ಲ, ಆರಾಮಾಗಿ ನೋಡಿದ್ವಿ ಗೈಸ್. ಇಲ್ಲಿ ನೋಡಿ, ಯಾರಾದ್ರೂ ಬರೋ ಪ್ಲಾನ್ ಮಾಡಿದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ. ಇವ್ರೊಂದು ಸಜೆಷನ್. ಮನಸ್, ನಿಮ್ಗೆ ಹೆಂಗ ಅನಿಸ್ತು? ದಿನ ಬರ್ತೀರಾ ಇಲ್ಲಿಗೆ? ಎಷ್ಟು? 9 ದಿವಸ. ನೋಡಿ ಗೈಸ್, ಅವಾಗೆಲ್ಲ ಹೆಂಗಿತ್ತು ದರ್ಶನ? ಸೆಲೆಬ್ರಿಟೀಸ್ ಎಲ್ಲ ಬರ್ತೀವಿ. ಸೆಲೆಬ್ರಿಟೀಸ್ ಲೋಕೇಶ್ ಸರ್ ಆಯ್, ನನ್ನ ಯೂಟ್ಯೂಬ್ಗೆ ಅಲ್ಲಿ ಒಂದು ಚೋಟ ನೋಡಿ. ಆಯ್ ಮಾಡು, ಆಯ್ ಮಾಡು. ನಿಮ್ಮಪ್ಪ ನನಗೂ ಚಾಲೆಂಜ್ ಮಾಡ್ತಿದ್ದಾರೆ ಅಲ್ಲಿ. ರಕ್ಷಿತ್, ನಿಮ್ಮಪ್ಪ ನನಗೂ ಇದು ನಡೀತಿದೆ ಚಾಲೆಂಜು. ಆಯ್ ಮಾಡು ಕ್ಲೀನಾಗೆ. ಗೈಸ್, ನ್ಯೂಸ್ ಎಲ್ಲ ಅದಷ್ಟಕ್ಕೆ ಹೋಗ್ತಾ ಇದ್ದೀವಿ. ಖಾಲಿದೆ ಅಂತ ಅಂದ್ಬಿಟ್ಟು ಹೋಗ್ತಾನೆ ಇದ್ದೀವಿ ಸುಮ್ಮನೆ. ಸರ್ ಇಲ್ಲ ಸರ್, ಅಭಿ ಪ್ರಸಾದಕ್ಕೋಸ್ಕರ ಬಂದ್ಬಿಟ್ಟು ಪ್ರಸಾದದ ಇಸ್ಕೊಂಡೋಗಿ ಹೋಯ್ತಿದ್ಯಲ್ಲ. ನೀನೊಬ್ನೇ ಅವಾಗ ಮಿಸ್ ಆಗಿದ್ದು ಪ್ರಸಾದ ನೋಡಿ, ಅದಕ್ಕೋಸ್ಕರವೇ ಬಂದಿದ್ಯಾ? ಗೈಸ್, ಇವ್ರು ಹೇಳೋದೆಲ್ಲ ಪ್ರಸಾದ ಎಲ್ಲ 2-3 ಗೈಸ್ ನೋಡಿ ಗೈಸ್, ಇದು 3ನೇ ಪ್ಲೇಟ್ ಇದು ಗೈಸ್. ನೋಡಿ ಆಕ್ಚುಲಿ ಗೈಸ್, ಅವನು ಬಂದಿರೋದೇ ಪ್ರಸಾದಕ್ಕೋಸ್ಕರ. ಅವ್ನು ಗಾಡಿ ಬರ್ತಾ ಇಲ್ಲ, ಏಕೆ ಹೇಳ್ಕೊಂಡ್ ಬಂದ್ರೆ ಪ್ರಸಾದ ಬಂದ್ರೆ ಮಾತ್ರ ಅಂತ. ಹಾಗಾದ್ರೆ ನೀವೆಷ್ಟು ತಿಂತ ಇದ್ದೀರಾ? ಇದು 1ನೇದು ಪ್ರಸಾದ. ಹಂಗೆಲ್ಲ ನೋಡಿ ಗೈಸ್, ಇಷ್ಟು ದೊಡ್ಡವಳಾಗಿದ್ರು ಇನ್ನೂ ಓಡ್ತಾನೆ ಇದ್ದಾಳೆ. ಇನ್ನು ಇಷ್ಟು ದೊಡ್ಡವಳಾಗಿದ್ರು ಚಿಕ್ಕ ಪಾಪು ತರ ಆಡ್ತಾನೆ ಅವಳು. ಅಲ್ಲ, ಯಾರ ಹತ್ರ ಹೋಗಿ ಇದ್ ಮಾಡ್ತಿದ್ರು ನೋಡಿ. ಪಾಪ, ಚಿಕ್ಕ ಪಾಪು ಹಿಡಿಯಕ್ಕಾಗತ್ತೆ ಇವಳನ್ನ? ಗೈಸ್, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಯಾರ್ದೋ ಜೀಪ್ ತಗೊಂಡು ಫೋಟೋ ಶೂಟ್ ಮಾಡ್ತವ್ರೆ. ಅವನಿಗೆ ಡೀಪಿಗೆ ಹಾಕೋ ಥರ ಬೇಕಂತೆ ಇವನ್ಗೆ. ಇವನು ಪಾಪ ಫೋಟೋಗ್ರಾಫರ್ ಮುಸ್ತಫಾ ಅಂತೆ. ಇವರೆಲ್ಲ ಫೋಟೋ. ಯಾಕಬ್ಬಿ ಫೋಟೋಸ್ ಬರ್ಲಿಲ್ವಾ? ಅಭಿ ಸಾಕು ಬಾರೋ, ಮೆಸೇಜ್ ಮಾಡಿದ್ದು ಆಯ್ತಮ್ಮ. ಫೋಟೋ ನಿಂದು ನಂಗೆ ಬೇಡ, ಥ್ಯಾಂಕ್ ಯು. ನಂಗೆ ತುಂಬ ಇದೆ ಈ ಡ್ರೆಸ್ಸಲ್ಲಿ. ಆಗ್ತೀನಿ ಲಾಗ್, ಅದೇ ನಿಜ ಆಗ್ತೀನಿ. ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ಕಿನ್ನ ಜಾಸ್ತಿ ಸಬ್ಸ್ಕ್ರೈಬ್ ಆಗ್ಲಿ ಅಂತ. ಒಂದು 2-3 ನೋಡ್ಕೊಂಡು ಮಾಡಿ. ಏನೋ ಹೇಳು ಹೇಳು. ಏನ್ ಡೊನೇಟು?
ಹಂಗೆ ಗೈಸ್ ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರೆ ಇಲ್ಲಿ ಒಂದು ಕಳ್ಳ ಬಂದ್ಬಿಟ್ಟು ಅವ್ರ ಚಿನ್ನು ಜೊತೆ ಮೆಸೇಜ್ ಮಾಡಿಕೊಂಡು ಸಾರಿ ಮುದ್ದು ಬಾರೋ ಅಲ್ಲೆಲ್ಲ ಮುಖ ತೋರಿಸು ಗೈಸ್ ಇವ್ನು ಆಲ್ರೆಡಿ ಕಮಿಟೆಡ್. ಯಾವ ಹುಡುಗಿರು ಇವ್ರಿಗೆ ಕಾಳಕ್ಬೇಡಿ, ಹಿಂದೆ ಬರಬೇಡಿ. ನಮ್ಮ ಆಫೀಸಲ್ಲಿ ನೋಡ್ತಾ ಇದ್ರೆ ನೋಡ್ಕೊಬಿಡಿ. ಅಭಿ ಕಮಿಟೆಡ್ 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 ತೋರ್ಸೋ ಆಯ್ತು. ಬೇರೆ ಕ್ಲಿಪ್ಪಿಗೆಲ್ಲ ಹಾಕ್ತೀನಿ ಅಷ್ಟೇ. ಇಲ್ಲಿ ನೋಡಿಲಿ ಕ್ಯಾಮ್ರಾಮನ್ ವಿಡಿಯೋ ಚೆನ್ನಾಗೆ ಚೆನ್ನಾಗೆ ಬರ್ತಿದ್ದೀವಿ. ನಮ್ಗಂತೂ ಅಯ್ಯೋ ಅನ್ಬಿಡ್ತಾರೆ. ಒಳ್ಳೆ ಆಟ ಮಾಡ್ಬೋದಿತ್ತೇನ. ಗೈಸ್ ಇವರು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬಿರಿಯಾನಿ ಬೇಕಂತೆ. ಇಲ್ಲಿ ನಾವು ಜ್ಯೂಸ್ ಕೊಡಿಸ್ತಾ ಇದೀವಿ. ಇವ್ರಿಗೆ ಇಳಿತಾ ಇಲ್ಲ. ಆಗ್ತಾ ಬಿರಿಯಾನಿ ಬೇಕಂತೆ ಗೈಸ್. ಗೈಸ್ ಬಾಯ್ ಬಾಯ್ ಯುಕ್ತ ಬಾಯ್ ಚಂದು. ಸಿ ಯು ಈವ್ನಿಂಗ್. ಬಾಯ್ 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 ಮನೋಜ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಫೈನಲಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿದೆ. ತುಂಬ ದಿನಗಳಿಂದ ಅಂದರೆ ಬೇರೆ ಬೇರೆ ಪ್ಲ್ಯಾನ್ಗಳು ತುಂಬ ದಿನ ಬೇರೆಯವ್ರ ಜೊತೆ ಆಗಿದೆ. ಈ ಟೀಮಲ್ಲಿ ಫಸ್ಟ್ ಟೈಮು ಒಂದೇ ಸಲ ನೆನ್ನೆ ನೈಟ್ ಪ್ಲ್ಯಾನ್ ಮಾಡಿ ಹೋಗಿದ್ದು ಸಕ್ಸಸ್ ಆಗಿದೆ. ಆದರೂ ಚೆನ್ನಾಗಿತ್ತು. ಇವತ್ತು ನಮ್ಮ ಕೊಲಿದ್ದು ಪಾಪ ಬೇರೆ ಬಂದಿತ್ತು. ಅವ್ರ ಜೊತೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸ್ಟ್ರೈನ್ ಇದೆ. ನಿನ್ನೆಯಿಂದ ನಿದ್ದೆ ಇಲ್ಲ. ನಿನ್ನೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲ್ಕೊಂಡು 12:30ಗೇನೋ ಎದ್ದಿದ್ದೆ. ಮಧ್ಯಾಹ್ನ ಅಷ್ಟೇ ತಿಂಡಿ ತಿನ್ನೋಕೆ ಎದ್ದಿದ್ದೆ 12:30. ಆಮೇಲೆ ಮಲ್ಗೆ ಇಲ್ಲ, ಅದು ಇದು ಕೆಲಸ ಅಂದ್ಕೊಂಡೆ ಆಗೋಯಿತು. ಮತ್ತೆ ನೈಟು ಮೀಟಿಂಗ್ ಇತ್ತು. ಸೊ 3:30 ಆಗಿತ್ತು ಮೀಟಿಂಗ್ ಮುಗಿಯೋ ಅಷ್ಟೊತ್ತಿಗೆ. ಆವಾಗಲೂ ಏನು 1 ನಿಮಿಷ ಕಣ್ಣು ಮುಚ್ಚಿಲ್ಲ. ನಿನ್ನೆ 12:30 ಎದ್ದೋಳು. ಇವಾಗ ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಟೈಮು ಆಲೇ 2:30 ಆಗಿದೆ. ಇವಾಗ ಬಂದು ಮನೆಗೆ ಫ್ರೆಶ್ ಅಪ್ ಆಗಿ ಮುಖ ತೊಳೆದಿಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದು. ಇದು ಅದೇ ಹೋಗೋದಕ್ಕ ನನ್ನ ಮುಖ ತೊಳೆಯಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಚೆನ್ನಾಗಿತ್ತು ಇವತ್ತಿಂದು ಡೇ. ಒಂಥರ ಖುಷಿ ಆಯಿತು, ಏನೋ ಒಂಥರ. ಆದರೂ ಗೈಸ್ ನಾನು ಅಂದ್ಕೊಂಡೇ ಇರಲಿಲ್ಲ 2 ಸಲ ದರ್ಶನ ಆಗಿದೆ. ಅದು ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ 2 ಸಲ. ಫಸ್ಟು ಟೈಮು ನಾನು ಹೋದಾಗೆಲ್ಲ ರಶ್ಶು 2 ಅವರ್ಸ್ 3 ಅವರ್ಸ್ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಒಂದು ಬೇಜಾರು ಏನಂದರೆ ನೀರು ಸಿಕ್ಕಿಲ್ಲ. ಅದೊಂದು ಬೇಜಾರು ಬಿಟ್ಟರೆ ಸಕ್ಕತ್ತಾಗಿತ್ತು ಗೈಸ್. 2 ಸಲ ದರ್ಶನ ಮಾಡಿಕೊಂಡು 1 ಅವರ್ 1.5 ಅವರ್ ಅಲ್ಲೇ ಆಟ ಆಡಿಕೊಂಡು ಪಾಪು ಜೊತೆ ಎಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಬಂದ್ವಿ. ಇವಾಗ ಬಂದು ಮಲ್ಕೊಂಡು ಮತ್ತೆ ಇವತ್ತು ನೈಟ್ ಶಿಫ್ಟ್ ಹೋಗಬೇಕು. ಇವಾಗ ಮಲ್ಕೊಂಡು ಎದ್ದು ಕೆಲಸ ಮಾಡಿ ನೈಟ್ ಶಿಫ್ಟ್ ಹೋಗಬೇಕು ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸದೇನೋ ಟ್ರೈ ಮಾಡ್ತಾಯಿರ್ತೀವಿ. ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು ಗೈಸ್. ಬಾಯ್.